ಹೌದು, ಮನೆ ಚೇಂಜ್ ಮಾಡಿದ್ವಿ. ಕಾರಣ ಏನಂದರೆ ಹೆಲ್ದಿಯಾಗಿ ಮೆಂತ್ಯ ಸೊಪ್ಪಿನ ಪಲ್ಯನ ಹೀಗೆ ಮಾಡಿದೆ ನೋಡಿ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಪ್ರೀತಾ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪಿನ ಪಲ್ಯವನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ತಗೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಂಡು ಬ್ರೌನಿಷ್ ಎಲ್ಲೋ ಬರೋ ತನಕ ಬೇಯಿಸ್ಕೊತಾ ಇದ್ದೀನಿ. ಆ ನಂತರ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಸಾಸಿವೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುಟ್ಟನ್ನು ಆಡಿಸ್ತಾ ಇದ್ದೀನಿ. ಇಲ್ಲಿ ಸಾಸಿವೆ ಚಿಟಪಿಟ ಅನ್ನೋ ತನಕ ಹಾಗೆ ಬಿಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ಕುದಿ ಬರ್ತಿದೆ, ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ ಸಾಸಿವೆ ಚಿಟಪಿಟ ಅನ್ನೋ ತನಕ ಇದನ್ನು ಹಾಗೆ ಬಿಟ್ಟಿದ್ದೀನಿ. ಇಲ್ಲಿ ಸಾಸಿವೆ ಬೆಂದ ತಕ್ಷಣ ನಾನು 1 ಕಪ್ ಆಗೋಷ್ಟು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಕಲರ್ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇದಾದ ತಕ್ಷಣ ಹಸಿಮೆಣಸು 2ರಿಂದ 3 ತೊಗೊಂಡಿದ್ದೀನಿ. ಹಸಿಮೆಣಸು ತುಂಬ ಖಾರ ಬೇಕಾದರೆ ಹಸಿಮೆಣಸು 4ರಿಂದ 5 ತೊಗೋಬೋದು. ನಾನಿಲ್ಲಿ 2ರಿಂದ 3 ಹಸಿಮೆಣಸು ಹಾಗೆ ಕರಿ ಲೀವ್ಸ್ಗಳನ್ನ ತೊಗೊಂಡಿದ್ದೀನಿ. ಒಂದು 10ರಿಂದ 15 ಕರಿ ಲೀವ್ಸ್ ಹಾಕಿ ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಜೊತೆಗೆ 3ರಿಂದ 4 ಹಸಿಮೆಣಸನ್ನ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ 5ರಿಂದ 6 ತೊಗೊಳ್ಬೋದು. ಹಸಿಮೆಣಸು ಖಾರದ ಮೇಲೆ ಹೇಗಿದೆ ಅಂತ ಡಿಪೆಂಡ್ ಆಗಿ ತೊಗೊಳ್ಬೋದು. ಇದು ಕೂಡ ಚೆನ್ನಾಗಿ ಬೇಯ್ದ ನಂತರ, ಫ್ರೈ ಆದ ನಂತರ ಇಲ್ಲಿ ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಅರಿಶಿನ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪವರ್ ಕೂಡ ಇರುತ್ತೆ ಅರಿಶಿನದಲ್ಲಿ. ಸೊ ಅಡುಗೆಗೆ ಸ್ವಲ್ಪ ಆದರೂ ಚಿಟಿಕೆಯಷ್ಟಾದರೂ ಅರಿಶಿನ ಹಾಕೋದ್ರಿಂದ ನಮ್ಮ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತ ಮೊದಲಿನ ಕಾಲದಿಂದಲೂ ಕೂಡ ಇದನ್ನು ಹಾಕ್ತಾ ಬಂದಿದ್ದಾರೆ. ನೋಡಿ, ಇಲ್ಲಿ ಅರಿಶಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಬರುತ್ತೆ. ಇಲ್ಲ ಸ್ವಲ್ಪ ಯೆಲ್ಲೋಯಿಶ್ ಬೇಡ ಅಂದರೆ ನಾವು ಸ್ವಲ್ಪ ಚಿಟಿಕೆಯಷ್ಟಾದರೂ ಅರಿಶಿನ ಹಾಕಿದ್ರೆ ರುಚಿ ಕೂಡ ಎನ್ಹಾನ್ಸ್ ಆಗುತ್ತೆ. ಆಮೇಲೆ ಸ್ವಲ್ಪ ನಿಂಬೆ ಹುಳಿಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಿಂಬೆ ಹುಳಿ ಇಲ್ಲ ಅಂದರೆ ಹುಣಸೆಹಣ್ಣಿನ ರಸ ಕೂಡ ಹಾಕ್ಬೋದು. ನಾನು ಇಲ್ಲಿ ಲೆಮನ್ ಜ್ಯೂಸನ್ನ ಹಾಕ್ತಾ ಇದ್ದೀನಿ. ಇದ್ರ ಜೊತೆ ನಾವು ಲೆಮನ್ ಜೊತೆ ಉಪ್ಪನ್ನ ಕೂಡ ಕರಡ್ಕೊಂಡು ಹಾಕಿದ್ದೀನಿ. ಇಲ್ಲಿ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗೋ ತನಕ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲದನ್ನು ಹಾಕಿ ತುಂಬ ಚೆನ್ನಾಗಿ ಮಸಾಲೆ ಬೆಂದಿದೆ. ಇದಾದ ನಂತರ ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಬೋದು. ಇಲ್ಲ ಸ್ವೀಟ್ ಇಷ್ಟಪಡದೆ ಹೋದವರು ಹಾಗೆ ಕೂಡ ಇರ್ಬೋದು. ಬೆಲ್ಲ ಹಾಕೋದ್ರಿಂದ ರುಚಿ ಎನ್ಹಾನ್ಸ್ ಆಗುತ್ತೆ. ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇದ್ರ ಜೊತೆ ನಿಮಗೆ ಇಷ್ಟ ಆದರೆ ಯಾವುದಾದ್ರೂ ಕಾಳುಗಳನ್ನು ಬೇಯಿಸಿ ಕೂಡ ಹಾಕ್ಕೊಬೋದು. ಇಲ್ಲಿ ನಾನು ಹಾಗೆ ಮಾತ್ರ ಮೆಂತ್ಯ ಸೊಪ್ಪನ್ನು ಮಾತ್ರ ಹಾಕ್ತಾ ಇರೋದ್ರಿಂದ ಇದನ್ನು ಮಾತ್ರ ಹಾಕ್ತಾ ಇದ್ದೀನಿ. ಇದಾದ ನಂತರ 5ರಿಂದ 6 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿಯನ್ನು ಇಲ್ಲಿ ಕುಟ್ಕೊಂಡಿದ್ದೀನಿ, ಅಥವಾ ಹಾಗೆ ಕೂಡ ಹಾಕ್ಕೋಬೋದು. ಬೆಳ್ಳುಳ್ಳಿನ ಹಾಕಿ ಅದನ್ನು ಕೂಡ ಮ್ಯಾರಿನೇಟ್ ಆಗುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಇಷ್ಟ ಇಲ್ಲ ಅಂದರೆ ಹಾಗೆ ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು. ನಮ್ಮ ಮನೇಲಿ ಎಲ್ಲರಿಗೂ ಬೆಳ್ಳುಳ್ಳಿ ಒಗ್ಗರಣೆ ಹಾಕೋದ್ರಿಂದ ತುಂಬ ಇಷ್ಟ ಆಗುತ್ತೆ, ಮತ್ತು ಇದು ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಸ್ವಲ್ಪ ಮೆಂತ್ಯ ಸೊಪ್ಪು ಕಹಿ ಬರೋದ್ರಿಂದ ಈ ಬೆಳ್ಳುಳ್ಳಿ ಹಾಕೋದ್ರಿಂದ ಈ ಕಹಿ ಅಂಶ ಕೂಡ ಹೋಗುತ್ತೆ. ಆದ್ದರಿಂದ ಇಲ್ಲಿ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಇನ್ನೊಂದು ಸಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆದ ನಂತರ ಚಿಕ್ಕದಾಗಿ ಹೆಚ್ಚಿರೋ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಚಿಕ್ಕದಾಗಿ ಹೆಚ್ಕೊಂಡು ಮೊದಲೇ ಒಂದು ಸಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ಚಿಕ್ಕದಾಗಿ ಹೆಚ್ಚಿರೋ ಮೆಂತ್ಯ ಸೊಪ್ಪನ್ನು ಮ್ಯಾರಿನೇಟ್ ಆಗಿರೋ ಮಸಾಲಾಗೆ ಹಾಕ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಜಾಸ್ತಿ ಇಲ್ಲಿ 1 ಕಟ್ಟಾಗೋ ಅಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. 1 ಕಟ್ಟಾಗಿದ್ದು ಮೆಂತ್ಯ ಸೊಪ್ಪು ನೋಡಲಿಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ತುಂಬ ಜಾಸ್ತಿ ಕಾಣುತ್ತೆ. ಆದರೆ ಒಂದು ಸಲ ಇದು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋದಂತ ಎಲ್ಲದೂ ಚಿಕ್ಕದಾಗಿ ಸ್ವಲ್ಪ ಆಗುತ್ತೆ. ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಬೇಕೋ ಅಷ್ಟು ರೀತಿ ನೋಡಿಕೊಂಡು ನಿಮಗೆ ಬೇಕಾದಷ್ಟನ್ನು ತೊಗೊಳ್ಬೋದು.
ಇಲ್ಲಿ ಮೆಂತ್ಯ ಸೊಪ್ಪನ್ನ ಹಾಕಿ ನೀಟಾಗಿ ಮ್ಯಾರಿನೇಟ್ ಆಗೋ ಥರ ಎಣ್ಣೆ ಅಡಿಗೆಲೇ ಇರೋದ್ರಿಂದ ನೀಟಾಗಿ ಈ ಥರ ಹೀಗೆ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ತಾ ಇದ್ದೀನಿ. ಯಾಕಂದರೆ ಅದು ಸ್ವಲ್ಪ ನೀಟಾಗಿ ಮೆಂತ್ಯ ಸೊಪ್ಪು ಚಿಕ್ಕದಾಗಲಿ ಅಂತ ಹೇಳ್ಕೊಂಡು, ಹಾಗೆ ಅದು ಬೆಳ್ಳುಳ್ಳಿಯನ್ನು ಕುಟ್ಟಿದ್ದಿತ್ತಲ್ಲ ಅದ್ರ ಫ್ರೆಗ್ರೆನ್ಸ್ ಕೂಡ ಇರಲಿ ಅಂತ ಅದೇ ಇದರಲ್ಲಿ ತೋರಿಸಿ ಹಾಕ್ಬಿಟ್ಟಿದ್ದೀನಿ. ಹೀಗೆ ನೀರು ಅಡಿಗಡೆ ಇದೆ, ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ ಹೇಗೆ ಕೆಳಗಡೆ ಕುದಿದು ಬರ್ತಾ ಇದೆ. ಸಿಮ್ಮಲ್ಲಿ ಇಟ್ಕೊಂಡ್ರೆ ತುಂಬ ಜಾಸ್ತಿ ಉರಿ ಕೂಡ ಬೇಡ. ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಕುಟ್ಟನ್ನು ಅಲ್ಲಾಡಿಸ್ತಾ ಇದ್ದರೆ ಮೆಂತ್ಯ ಸೊಪ್ಪು ಅಡಿಗಡೆ ಹಾಗೆ ಮೇಲ್ಗಡೆ ಎರಡೂ ಕಡೆ ಕೂಡ ನೀಟಾಗಿ ಬೇಯೋಕ್ಕೆ ಆಗ್ತದೆ. ಇದಾದ ನಂತರ ಈ ಥರ ಆದಮೇಲೆ ಒಂದು ಲಿಡ್ಡನ್ನು ತೊಗೊಂಡು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಹೀಗೆ ಒಂದು 5 ಮಿನಿಟ್ಸ್ ಬಿಟ್ಟ ನಂತರ ಲಿಡ್ಡನ್ನು ಓಪನ್ ಮಾಡಿ ನೋಡ್ತಾ ಇದ್ದಾಗ ಮೆಂತ್ಯ ಸೊಪ್ಪು ನೋಡಿ ಈ ಥರ ಕೆಳಗಡೆ ನೀಟಾಗಿ ಕುದಿ ಬರ್ತಾ ಇದೆ. ಇದನ್ನು ಇನ್ನೊಂದು ಸಲ ಹುಟ್ಟನ್ನ ಹಾಕಿ ಚೆನ್ನಾಗಿ ಅಲ್ಲಾಡಿಸ್ತಾ ಇದ್ದೀನಿ. ಮೊದಲು ಹಾಕಿದ ಒಗ್ಗರಣೆ ಕೂಡ ಅದ್ರ ಜೊತೆ ಮಿಕ್ಸ್ ಆಗಿ ಒಳ್ಳೆ ರೀತಿಯಲ್ಲಿ ತುಂಬ ಚೆನ್ನಾಗಿರೋ ಫ್ರೇಗ್ರೆನ್ಸ್ ಕೂಡ ಬರ್ತಾ ಇದೆ. ಇದನ್ನು ಈ ಥರ ಇನ್ನೊಂದೆರಡು ಸಲ ಹುಟ್ಟನ್ನ ಆಡಿಸಿ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಇಲ್ಲಿ ಹೊಂದಿಸ್ಕೊಬೇಕಾಗುತ್ತೆ. ಆವಾಗ ಹಾಕಿರೋ ಉಪ್ಪು ಒಗ್ಗರಣೆಗೆ ಈರುಳ್ಳಿ ಬೇಯೋಕ್ಕೋಸ್ಕರ ಸ್ವಲ್ಪ ಉಪ್ಪು ಮತ್ತು ಹುಳಿನ ಒಟ್ಟಿಗೆ ಹಾಕಿರ್ತೀನಿ. ಆದರೆ ಈಗ ಸ್ವಲ್ಪ ಪಲ್ಯಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ತೊಗೊಂಡು ನೀಟಾಗಿ ಈ ಥರ ಹಾಕ್ಕೊಬೇಕು. ಈ ಥರ ಹಾಕ್ಕೊಳ್ಳೋದ್ರಿಂದ ಸೊಪ್ಪು ಕೂಡ ಉಪ್ಪು ಹುಳಿ ಖಾರವನ್ನು ನೀಟಾಗಿ ಹೊಂದಿಕೆ ಆಗತ್ತೆ. ಮುಂಚೆನೇ ನಾವು ಉಪ್ಪು ಹಾಕಿದ್ರೆ ಅದು ಜಾಸ್ತಿ ಆಗ್ಬೋದು ಅಥವಾ ಕಮ್ಮಿ ಹಾಕ್ಬೋದು. ಅದಕ್ಕಿಂತ ಈಗ ಸೊಪ್ಪು ಬೇಯುವಾಗ ಹಾಕಿದರೆ ಸೊಪ್ಪು ಕೂಡ ಉಪ್ಪನ್ನು ಹೀರ್ಕೊಳ್ಳುತ್ತೆ. ಇದ್ರ ಜೊತೆಗೆ ನಮಗೆ ಸ್ವಲ್ಪ ಬೆಲ್ಲ ಇಷ್ಟ ಆಗುತ್ತೆ. ಮತ್ತು ಬೆಲ್ಲ ಹಾಕೋದ್ರಿಂದ ಮೆಂತ್ಯ ಸೊಪ್ಪಿನ ಕಹಿ ಸ್ವಲ್ಪ ಹೋಗ್ಬೋದು. ಆದ್ದರಿಂದ ಇಲ್ಲಿ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ತಾ ಇದ್ದೀವಿ. ಇದು ಆರ್ಗ್ಯಾನಿಕ್ ಬೆಲ್ಲ ಹಾಕೋದ್ರಿಂದ ನಮಗೆ ಹೆಲ್ದಿ ಕೂಡ ಹಾಗೂ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಈ ಥರ ಬೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಕ್ಲೋಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಥರ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಸಮಯದ ನಂತರ ತೆಗೆದಾಗ ಒಂದು 5 ಮಿನಿಟ್ಸ್ ಆ ಥರ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಕೊಬೇಕು. ನೀರೆಲ್ಲ ಆರ್ತಾ ಇದೆ. ಈಗ ನೋಡಿ ನೀರೆಲ್ಲ ಆರುವಾಗ ಕೆಲವೊಂದು ಸಲ ತುಂಬ ಜಾಸ್ತಿ ನಾವು ಉರಿಯನ್ನು ಇಟ್ಟರೆ ಸಿಮ್ಮಲ್ಲೇ ಇಡಬೇಕು. ಜಾಸ್ತಿ ಉರಿಯಲ್ಲಿ ಇಟ್ಟರೆ ಕೆಳಗಡೆ ಹತ್ತಿ ಹೋಗುವ ಸಾಧ್ಯತೆ ಇರುತ್ತೆ. ಅದಕ್ಕಿಂತ ಆವಾಗವಾಗ ಈ ಥರ ಲಿಡ್ಡನ್ನು ಓಪನ್ ಮಾಡಿ ಈ ಥರ ಮಾಡ್ಕೊತಾ ಇದ್ದರೆ ನೀಟಾಗಿ ಬೆಂದಿದೆ ಅಂತ ಗೊತ್ತಾಗ್ತದೆ. ಈಗ ನೋಡಿ ಸ್ವಲ್ಪ ಫುಲ್ಲು ಬೇಯ್ತಾ ಇದೆ. ಕೆಳಗಡೆ ಸ್ವಲ್ಪ ನೀರು ಮಾತ್ರ ಇದೆ. ಈ ನೀರು ಫುಲ್ ಆರೋ ತನಕ ಈ ಥರನೇ ಹುಟ್ಟನ್ನು ಅಲ್ಲಾಡಿಸ್ತಾ ಇರಬೇಕು. ಈ ಥರ ಮಾಡೋದ್ರಿಂದ ಮೆಂತ್ಯ ಸೊಪ್ಪಿನ ಪಲ್ಯನ ಇಷ್ಟಪಡ್ತಿದ್ದವರು ಎಷ್ಟೋ ಜನ ಇರ್ತಾರೆ. ಆದರೆ ಇದರ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇರುತ್ತೆ. ಸೊ ಈ ಥರ ಬೆಲ್ಲ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದಿರ್ಬೋದು, ಈ ಥರ ಮಾಡೋದ್ರಿಂದ ತಿಂದೇ ಹೋದವರು ಕೂಡ ಇಷ್ಟಪಟ್ಟು ತಿಂತಾರೆ. ಇದು ರೈಸ್ ಜೊತೆ ಕೂಡ ತುಂಬ ಚೆನ್ನಾಗಾಗತ್ತೆ. ಅಥವಾ ನೀವು ಚಪಾತಿ ಮಾಡಿದಾಗ, ರೊಟ್ಟಿ ಮಾಡಿದಾಗ ಕೂಡ ಇದನ್ನು ಮಾಡಿಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ನೋಡಿ ಇಲ್ಲಿ ನೀರು ಫುಲ್ ಆರಿದೆ, ಇನ್ನು ಸ್ವಲ್ಪ ಆರಲಿಕ್ಕಿದೆ. ಇದನ್ನು ಕೂಡ ಆರಿದ ನಂತರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ, ಬೇಕಾದರೆ ಸ್ವಲ್ಪ ನೀರಾಗಿ ಈಗ ಚಪಾತಿ ಜೊತೆ ಎಲ್ಲ ಹಾಕ್ಕೊಂಡು ತಿನ್ನುವಾಗ ನೀರಾಗಿ ಕೂಡ ಸ್ವಲ್ಪ ಇಟ್ಕೊಂಡು ತಿನ್ಬೋದು. ಅಥವಾ ನೀವು ರೈಸ್ ಜೊತೆ ಕೂಡ ಹಾಗೆ ಮಾಡ್ಕೊಂಡು ತಿನ್ಬೋದು. ಈಗ ನೀರಿಗೆ ಎಲ್ಲ ಒಣಗಿದ್ದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇದೆ. ಹಾಗೆ ಒಂದು ಚೂರು ಕೂಡ ಕಹಿ ಕೂಡ ಬರ್ತಾ ಇಲ್ಲ. ಈ ಥರ ನೀವು ಸಿಂಪಲ್ಲಾಗಿ ಮೆಂತ್ಯ ಸೊಪ್ಪಿನ ಪಲ್ಯನ ಮಾಡ್ಕೊಳ್ಬೋದು. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ತುಂಬ ಅರ್ಜೆಂಟಾಗಿ ಏನೋ ಒಂದು ಕೆಲಸ ಬಂತು ಅಂತ ಹೇಳ್ಕೊಂಡು. ಏನದು ಕೆಲಸ ಅಂದರೆ, ಹೌದು, ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಸಡನ್ನಾಗಿ ಮನೆ ಶಿಫ್ಟ್ ಮಾಡೋ ಪರಿಸ್ಥಿತಿ ಬಂತು. ಮನೆ ಶಿಫ್ಟ್ ಮಾಡೋ ಕಾರಣ ಏನಂದರೆ, ಮನೆ ಸ್ವಲ್ಪ ಚಿಕ್ಕದಾಗ್ತಿತ್ತು. ಹಾಗೆ ನಮ್ಮದು ಅಗ್ರಿಮೆಂಟ್ ಕೂಡ ಎಂಡ್ ಆಗೋಗಿತ್ತು. ಎಲ್ಲದೂ ಒಂದೇ ಸಲ ಆಗೋಯ್ತು ಅಂತ ಹೇಳ್ಕೊಂಡು ಶಿಫ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ಶಿಫ್ಟ್ ಮಾಡ್ತಾ ಇದ್ದೀವಿ. ಒಂದು ಪ್ಲೇಸಿಗೆ ನಾವು ಅಡ್ಜಸ್ಟ್ ಆಗಿರ್ತೀವಿ, ಆದರೆ ಅದನ್ನು ಸಡನ್ನಾಗಿ ಬಿಟ್ಟು ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಅಲ್ಲಿರೋ ಜನ, ಅವ್ರ ಜೊತೆಗೆ ನಾವು ಅಡ್ಜಸ್ಟ್ ಆಗಿರ್ತೀವಿ. ಹೊಸ ಜನರ ಜೊತೆ ಅಡ್ಜಸ್ಟ್ ಆಗಬೇಕು, ಕಷ್ಟ. ಹೀಗಿತ್ತು ನಮ್ಮ ಈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬಾಯ್ ಬಾಯ್ ಆಲ್.